ಹಾಯ್ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ವಿದ್ಯಶ್ರೀ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಮತ್ತೆ ತಮಿಳುನಾಡು ನಡುವೆ ಸಂಘರ್ಷ ಮತ್ತೆ ಏನ್ ಗಲಾಟೆಗಳು ನಡೀತಾ ಇದೆ, ಈ ತರದ ವಾತಾವರಣ ಈ ವರ್ಷನೂ ಕೂಡ ನಿರ್ಮಾಣವಾಗಿರುವಂತದ್ದು. ತಮಿಳುನಾಡಿಗೆ 15 ದಿನಗಳವರೆಗೆ 3500 ಕ್ಯೂಸೆಕ್ಸ್ ಹರಿವನ್ನ ಖಚಿತಪಡಿಸ್ಕೊಳ್ಬೇಕು ಅಂತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸನ್ನ ಮಾಡಿದೆ. ಆದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ವರ್ಷ ರಾಜ್ಯದಲ್ಲಿ ಸರಿಯಾಗಿ ಮಳೆ ಇಲ್ಲದಂತಹ ಕಾರಣ ನೀರಿನ ಲಭ್ಯತೆ ಕಡಿಮೆ ಇರುವಂತದ್ದು. ಹಾಗಾಗಿ ಈ ಸಲ ನೀರು ಹರಿಸೋಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಸ್ಪಷ್ಟಪಡಿಸಿದೆ. ಇದರ ಬೆನ್ನಲ್ಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಗುರುವಾರ ತುರ್ತು ಸಭೆಯನ್ನ ಕೂಡ ಕರೆದಿತ್ತು. ಹೀಗಾಗಿ ಮುಂದೇನು ಅಂತ ಪ್ರಶ್ನೆನೂ ಕೂಡ ಉದ್ಭವಿಸಿದೆ. ಹಾಗಾದ್ರೆ ಕಾವೇರಿ ವಿವಾದದ ಇತಿಹಾಸ ಏನು? ಈ ಸಂಘರ್ಷ, ಈ ಗಲಾಟೆ ಏನ್ ನಡೀತಾ ಇದೆ, ಇದಕ್ಕೆ ಪರಿಹಾರ ಇಲ್ವಾ? ಇದು ಎಲ್ಲರನ್ನ ಕಾಡುವಂತಹ ಪ್ರಶ್ನೆ. ಎರಡು ರಾಜ್ಯಗಳ ನಡುವೆ ಏನ್ ನಡೀತಾ ಇದೆ ಈ ಕಾವೇರಿ ನೀರು ಹಂಚಿಕೆ ವಿವಾದ? ಇದಕ್ಕೆ ಶತಮಾನಗಳ ಇತಿಹಾಸ ಇದೆ. ನೀರು ಹಂಚಿಕೆ ವಿಚಾರವಾಗಿ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತೆ ಮೈಸೂರು ಸಂಸ್ಥಾನದ ನಡುವೆ 1892ರಲ್ಲಿ ಮತ್ತೆ 1924ರಲ್ಲಿ ಒಪ್ಪಂದಗಳಾಗಿತ್ತು. ಈ ಒಪ್ಪಂದದ ಪ್ರಕಾರ ಮೈಸೂರು ಸಂಸ್ಥಾನದ ಜಲಾಶಯಗಳಲ್ಲಿ ಸಂಗ್ರಹಿಸಿರುವಂತಹ ನೀರನ್ನ ತಮಿಳುನಾಡಿಗೆ ಬಿಡಬೇಕಿತ್ತು. ಈ ರೀತಿ ಒಪ್ಪಂದದ ಸಮಸ್ಯೆ ಯಾವಾಗ ಆಗ್ತಾ ಇತ್ತಂದ್ರೆ, ಯಾವ ವರ್ಷ ಸರಿಯಾಗಿ ಮಳೆ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಈ ಸಮಸ್ಯೆ ಎದುರಾಗ್ತಾ ಇತ್ತು. ನೀರಿನ ಕೊರತೆ ಯಾವಾಗೆಲ್ಲ ಉಂಟಾಗತ್ತೆ ಅವಾಗ ಹಂಚಿಕೆಗೆ ಸಮಸ್ಯೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ವಿವಾದ ಗೊಂದಲಕ್ಕೆ ಕಾರಣ ಆಗ್ತಾ ಇತ್ತು. ಮಳೆ ಕೊರತೆ ಎದುರಾದ್ರೆ ಯಾವ ರಾಜ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸಬೇಕು ಎಂಬ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದೇ ಸಂಕಷ್ಟ ಸೂತ್ರ ನಿಗದಿಯಾಗ್ಲಿಲ್ಲ. ಹೀಗಾಗಿ ಈ ಸಮಸ್ಯೆ ಮುಂದುವರ್ಕೊಂಡೇ ಬಂದಿದೆ. ಯಾವ ರಾಜ್ಯಕ್ಕೆ ಎಷ್ಟು ನೀರನ್ನ ಹಂಚಿಕೆ ಮಾಡಬೇಕು ಅಂತ ನೋಡೋದಾದ್ರೆ, 2018ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪಿನ ಪ್ರಕಾರ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವಾಡಿಕೆಯಷ್ಟು ಮಳೆಯಾದ್ರೆ ಲಭ್ಯ ಇರುವಂತಹ ನೀರಿನ ಸಂಗ್ರಹದಲ್ಲಿ ಯಾವ ರಾಜ್ಯಕ್ಕೆ ಎಷ್ಟು ನೀರನ್ನ ಹರಿಸಬೇಕು ಎಂಬ ಬಗ್ಗೆ ತೀರ್ಪನ್ನ ನೀಡಿತ್ತು. ಆದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವಾಡಿಕೆಯಷ್ಟು ಮಳೆಯಾದ್ರೆ ಅಂದ್ರೆ ವಾರ್ಷಿಕವಾಗಿ 740 TMC ನೀರು ಲಭ್ಯ ಇರುತ್ತೆ. ಈ ಪೈಕಿ ಕರ್ನಾಟಕದ ಪಾಲು 284.75 TMC, ತಮಿಳುನಾಡಿಗೆ 404.25 TMC, ಕೇರಳಕ್ಕೆ 30 TMC ಮತ್ತೆ ಪುದುಚೇರಿಗೆ 7 TMC ನೀರನ್ನ ಸರ್ವೋಚ್ಚ ನ್ಯಾಯಾಲಯ ಮರು ಹಂಚಿಕೆಯನ್ನ ಮಾಡಿದೆ. ಇದನ್ನ ಎಲ್ಲ ರಾಜ್ಯಗಳು ಕೂಡ ಒಪ್ಕೊಂಡಿದೆ. ಈ ವರ್ಷ ಮಳೆ ಕೊರತೆ ರಾಜ್ಯದ 27 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಎದುರಾಗಿದೆ. ಕರಾವಳಿ ಮತ್ತೆ ಮಲೆನಾಡು ಭಾಗಗಳಲ್ಲೂ ಕೂಡ ಈ ವರ್ಷ ವರುಣ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ 3 ಜಿಲ್ಲೆಗಳಲ್ಲಿ ವಾಡಿಕೆಯಷ್ಟು ಮಳೆಯಾಗದಿದ್ರೂ ಅಲ್ಪ ಸ್ವಲ್ಪ ಪ್ರಮಾಣದ ಕೊರತೆ ಇದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಜೂನ್ 1ರಿಂದ ಜುಲೈ 26ರವರೆಗೆ ಈ ಮಾಹಿತಿಯನ್ನ ಬಿಡುಗಡೆ ಮಾಡಿದೆ. ಈ ಮಾಹಿತಿಯಲ್ಲಿ ಜಿಲ್ಲಾವಾರು ವಿವರಗಳನ್ನ ನೀಡಲಾಗಿದೆ. ಹಳೆ ಮೈಸೂರು ಭಾಗದ ಮಂಡ್ಯದಲ್ಲಿ 73 ಮಿಲಿಮೀಟರ್ ಮಳೆಯಾಗಿ 29% ಕೊರತೆ ಆಗಿರುವಂತದ್ದು. ಮತ್ತೆ ಮೈಸೂರಿನಲ್ಲಿ 83 ಮಿಲಿಮೀಟರ್ ಮಳೆಯಾಗಿದ್ದು 58% ಕೊರತೆ ಆಗಿರುವಂತದ್ದು. ಒಟ್ಟು ರಾಜ್ಯದಲ್ಲಿ ಈ ಬಾರಿ ಮಳೆಯ ಕೊರತೆ ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ, ಕಾವೇರಿ ಕಣಿವೆಯ 4 ಜಲಾಶಯಗಳಿಗೆ ಸಂಚಿತ ಒಳಹರಿವು 30 ವರ್ಷಗಳ ಸರಾಸರಿಗಿಂತ 65.86% ಅಷ್ಟು ಕಡಿಮೆ ಆಗಿರುವಂತದ್ದು. ಮತ್ತೆ ಜಲಾಶಯಗಳಲ್ಲಿರುವಂತಹ ಪ್ರಸಕ್ತವಾಗಿ ನೀರಿನ ಸಂಗ್ರಹ ಕಾವೇರಿ ಜಲಾನಯನ ಪ್ರದೇಶದ ಮುಂಬರುವ ಕುಡಿಯುವ ನೀರು ಮತ್ತೆ ಬೆಳೆ ಅಗತ್ಯತೆಗಳನ್ನ ಪೂರೈಸೋದಕ್ಕೆ ಕಷ್ಟಕರವಾಗಿರುವಂತದ್ದು. ನದಿ ಪಾತ್ರ ಮತ್ತೆ ದಡಗಳು ಕೂಡ ಒಣಗೋಗಿವೆ. ದಡದ ನೀರಿನ ಸಂಗ್ರಹ ಅದು ಕೂಡ ಕಡಿಮೆ ಇದೆ. ಅದರ ಜೊತೆಗೆ ಅಂತರ್ಜಲ ಮಟ್ಟವೂ ಕೂಡ ಗಮನಾರ್ಹವಾಗಿ ಕಡಿಮೆ ಆಗಿರುವಂತದ್ದು. ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಬಿಳಿಗುಂಡ್ಲುವಿನಲ್ಲಿ ನಿಗದಿತವಾಗಿರುವಂತಹ 3500 ಕ್ಯೂಸೆಕ್ಸ್ ನೀರನ್ನ ಹರಿಸಲೇಬೇಕು ಅನ್ನುವಂಥದ್ದು CWRC ಖಚಿತಪಡಿಸಿರುವಂತದ್ದು. ಅಂದ್ರೆ ಹರಿಸಲೇಬೇಕು ಅನ್ನುವಂತಹ ಅಧಿಸೂಚನೆಯನ್ನ ನೀಡಲಾಗಿರುವಂತದ್ದು. ತಮಿಳುನಾಡಿಗೆ ಪ್ರತಿ ತಿಂಗಳು ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸಬೇಕು ಅನ್ನೋದ್ರ ಬಗ್ಗೆ ನ್ಯಾಯಮಂಡಳಿಯಲ್ಲಿ ನಿಗದಿ ಮಾಡಲಾಗಿದೆ. ನೀರು ಹಂಚಿಕೆ ಮೇಲ್ವಿಚಾರಣೆಯನ್ನ ನಿರ್ವಹಣೆ ಮಾಡೋದಕ್ಕೆ ಕಾವೇರಿ ನೀರು ಮೇಲ್ವಿಚಾರಣಾ ಪ್ರಾಧಿಕಾರವನ್ನ ರಚನೆ ಕೂಡ ಮಾಡಲಾಗಿದೆ. ಮಳೆ ಕೊರತೆ ಉಂಟಾದಾಗ ಏನ್ ಮಾಡ್ಬೇಕು ಎಂಬುದನ್ನ ಪ್ರಾಧಿಕಾರ ನಿರ್ಧಾರ ಮಾಡಬೇಕಾಗಿದೆ. ಆದ್ರೆ ಇದಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಸೂತ್ರವನ್ನ ನ್ಯಾಯಮಂಡಳಿ ರೂಪಿಸಿಲ್ಲ. ಇದು ಪ್ರಾಧಿಕಾರದ ವಿವೇಚನೆಗೆ ಬಿಡಲಾಗಿದೆ. ಇದು ಸಮಸ್ಯೆ ಗೊಂದಲಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು. ಹಾಗಾದ್ರೆ ಸರ್ಕಾರದ ವಾದ ಏನು? ಈ ವಿವಾದದ ಬಗ್ಗೆ ಸಿಎಂ DK ಶಿವಕುಮಾರ್ ಮಾತನಾಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ
ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ನಾವು ಮೇಲ್ಮನವಿಯನ್ನ ಸಲ್ಲಿಸ್ತೇವೆ ಅಂತ ನಾವು ನಿರ್ಧಾರ ಮಾಡಿದೀವಿ ಅನ್ನುವಂಥದ್ದು. ಇದಕ್ಕೆ ಸಂಬಂಧಿಸಿದ ಹಾಗೆ ಅಡ್ವೊಕೇಟ್ ಜನರಲ್, ಕಾನೂನು ತಜ್ಞರು ಹಾಗೂ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಮೇಲ್ಮನವಿಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆಗಾಲದಲ್ಲಿ ಜಲಾಶಯಗಳಿಗೆ 36 TMC ನೀರು ಬಂದಿದೆ. ಹೀಗಾಗಿ ಕಾವೇರಿ ಜಲಾನಯನ ಪ್ರದೇಶ 4 ಜಲಾಶಯಗಳಲ್ಲಿ 44 TMC ಮಾತ್ರ ನೀರು ಸಂಗ್ರಹ ಇದೆ. ನಮ್ಗೆ ಇರುವ ಲಭ್ಯತೆ ನೀರು ಕುಡಿಯೋ ನೀರಿಗೆ ಸಾಕಾಗೋದಿಲ್ಲ. ಹಾಗಾಗಿ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಡೋಕೆ ಸಾಧ್ಯ ಇಲ್ಲ ಅಂತ ಜಲಸಂಪನ್ಮೂಲ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಪರ ಸಂಘಟನೆಗಳ ಎಚ್ಚರಿಕೆ ಏನು ಅಂತ ನೋಡೋದಾದ್ರೆ, ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನಿದೆ ಅಂದ್ರೆ CWRC, ಕರ್ನಾಟಕವು ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ನಿರ್ದೇಶನವನ್ನ ಕೊಟ್ಟಿರೋದು. ಅದಕ್ಕೆ ಇದನ್ನ ಸಂಪೂರ್ಣವಾಗಿ ಇದು ಅವೈಜ್ಞಾನಿಕ, ವಾಸ್ತವ ಪರಿಸ್ಥಿತಿಯನ್ನ ನಿರ್ಲಕ್ಷ್ಯ ಮಾಡಲಾಗಿದೆ, ಮತ್ತೆ ಕರ್ನಾಟಕದ ಹಿತಾಸಕ್ತಿಗೆ ವಿರುದ್ಧವಾಗಿ ಇದು ಆದೇಶವಾಗಿರುವಂತದ್ದು ಅಂತ ವಾದ ಮಾಡ್ತಾ ಇದೆ. ಜೊತೆಗೆ ಈ ನಿರ್ದೇಶನವನ್ನ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಕೊಳ್ಬಾರದು. ಅಗತ್ಯವಿದ್ರೆ ಈ ಆದೇಶವನ್ನ ಧಿಕ್ಕರಿಸಿ ರಾಜ್ಯದ ಹಿತಾಸಕ್ತಿಯನ್ನ ಅಗ್ರಸ್ಥಾನದಲ್ಲಿಟ್ಟು ಒಂದು ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಹೀಗಂತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ TA ನಾರಾಯಣಗೌಡ ಅವರು ಆಗ್ರಹಿಸಿದ್ದಾರೆ. ಇದು ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಶತಮಾನ ಆಗಿದೆ. ಈ ಸಮಸ್ಯೆಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ಈ ಸಲ ಎಲ್ರಿಗೂ ಗೊತ್ತಿರೋ ಹಾಗೆ ಮಳೆ ಕೊರತೆಯಿಂದ ನಿಜಕ್ಕೂನು ಮಂಡ್ಯ ಭಾಗದಲ್ಲಿ ಸ್ಪೆಷಲಿ ಅಂದ್ರೆ ಕಾವೇರಿ ಭಾಗದ ಕೊಳ್ಳದಲ್ಲಿರುವಂತಹ ರೈತರಿಗೆ ಇದು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬಹಳಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಬಿಜೆಪಿ ಅವರು ಕೂಡ ಕರೆ ನೀಡಿದ್ದಾರೆ, ಅಂದ್ರೆ KRS ಗೆ ಮುತ್ತಿಗೆ ಹಾಕೋದಾಗಿ ಹಾಗೂ ಇದರ ವಿರುದ್ಧ ಪ್ರತಿಭಟನೆ ನಡೆಸೋದಾಗಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ ಆಗಿದೆ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಶೇರ್ ಮಾಡಿ. ಮತ್ತೆ ಇನ್ನೂ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.